ಬಂಧುಗಳೇ, ನಮಸ್ಕಾರ. ಇದು ನಿಮ್ಮ ವಿಕಾಸ್ ನ್ಯೂಸ್ ಕನ್ನಡ ವಾಹಿನಿ. ಆರಂಭವಾಗಿ ಕೇವಲ ಸ್ವಲ್ಪ ದಿನಗಳಲ್ಲಿಯೇ ಲಕ್ಷಾಂತರ ವೀಕ್ಷಕರನ್ನು ಪಡೆದುಕೊಂಡಿದ್ದು, ಆ ಮೂಲಕ ಇವತ್ತು ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಆತ ಗ್ರಾನೈಟ್ ಗಣಿಗಾರಿಕೆಯ ದೊಡ್ಡ ದೊಡ್ಡ ಬಂಡೆಗಳ ಬುಡಕ್ಕೆ ಜಿಲೆಟಿನ ಕಡ್ಡಿಯನ್ನು ಇಟ್ಟು ಛಿದ್ರಗೊಳಿಸುತ್ತಿರುವಂತಹ ಕೂಲಿ ಕಾರ್ಮಿಕ. ಆದ್ರೆ ವಿಧಿ ಮಾಡಿದ್ದೇ ಬೇರೆ. ಜಿಲೆಟಿನ್ ಕಡ್ಡಿ ಹಚ್ಚಲು ಮುಂದಾಗಿದ್ದಂತ ಕೂಲಿ ಕಾರ್ಮಿಕನ ದೇಹವನ್ನು ಒಕ್ಕಂತ ಜಿಲೆಟಿನ್ ಸಿಡಿಮದ್ದು ಅವನ ದೇಹವನ್ನು ಛಿದ್ರಗೊಳಿಸಿ ಪ್ರಾಣ ಪಕ್ಷಿ ಹಾರಿ ಹೋಗುವಂತೆ ಮಾಡಿದೆ. ಈತನ ಹೆಸರು ವೆಂಕಟೇಶ ಅಂತ. ಈತನ ಊರು ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ಸಮೀಪದ ಮೆಣಸಿಗೇರಿ ಆತ. ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಮಾಕಾಪುರ ಗ್ರಾಮದ ತೀರದ ಗ್ರಾನೈಟ್ ಗಣಿಗಾರಿಕೆಯಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದ. ಶನಿವಾರ ಬೆಳಗ್ಗೆ ಸಿಡಿಮದ್ದು ಹಾಕಿ ಬಂಡೆ ಕಲ್ಲುಗಳನ್ನು ಸಿಡಿಸಲು ಮುಂದಾದಾಗ ಆಕಸ್ಮಿಕವಾಗಿ ಜಿಲೆಟಿನ್ ಸ್ಫೋಟಗೊಂಡು ಸ್ಥಳದಲ್ಲಿಯೇ ಸಾವಿಗೀಡಾಗಿದ್ದಾನೆ. ಈತನ ಜೊತೆಗಿದ್ದ ಮತ್ತೊಬ್ಬ ಕಾರ್ಮಿಕ ಮಾಲಿಂಗಪ್ಪ ಕೈಗಳನ್ನು ಕಳೆದುಕೊಂಡು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಮುದಗಲ್ ಸೇರಿ ಮಾಕಾಪುರು, ಆದಾಪುರು ಮತ್ತು ಬೊಮ್ಮನಾಳದಲ್ಲಿ ನಡೆಯುತ್ತಿರುವ ಗಣಿ ಮಾಲೀಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಾಗೂ ಕಾರ್ಮಿಕ ಇಲಾಖೆಯ ನಿಯಮಗಳನ್ನು ಲೆಕ್ಕಕ್ಕೆ ಇಲ್ಲದವರಂತೆ ವರ್ತಿಸುತ್ತಿದ್ದಾರೆ. ಇದರಿಂದಾಗಿ ಕಲ್ಲು ಕ್ವಾರಿಗಳಲ್ಲಿ ಕಾರ್ಮಿಕರ ಜೀವಕ್ಕೆ ಭದ್ರತೆ ಇಲ್ಲದಂತಾಗಿದೆ. ವರ್ಷಕ್ಕೊಮ್ಮೆ ಎನ್ನುವಂತೆ ಬಂದು ಹೋಗುವ ಇಲಾಖೆ ಅಧಿಕಾರಿಗಳು ಸ್ವಲ್ಪ ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಇಲಾಖೆಯ ನಿಯಮಗಳನ್ನು ಉಲ್ಲಂಘಿಸಿ ಗಣಿಗಾರಿಕೆ ನಡೆಸುತ್ತಿರುವ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಾರಾ ಎಂದು ಕಾದು ನೋಡಬೇಕಾಗಿದೆ.